ನಮಸ್ಕಾರ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ. ಆರ್ ಸಿ ಬಿ ಗೆಲ್ಲಬೇಕು ಅಂತ ಎಷ್ಟೋ ಜನ ಎಷ್ಟೋ ಥರ ಪೂಜೆಗಳು, ಪ್ರಯಾಗ್ರಾಜಲ್ಲಿರ್ಬೋದು, ತೇರ್ ಮೇಲೆ ಇಟ್ಕೊಂಡಿರೋದು ಇರ್ಬೋದು, ದುರ್ಗಾ ಪೂಜೆ ಮಾಡಿಸಿರೋದಿರ್ಬೋದು, ಬರಿಗಾಲಲ್ಲಿ ನಡ್ಕೊಂಡೋಗಿ ಪಾದಯಾತ್ರೆ ಮಾಡಿರೋದಿರ್ಬೋದು, ಎಲ್ಲ ಮಾಡಿದ್ದೀರ. ಎಷ್ಟೋ ಜನದ ಆರೈಕೆ ಇದು. ಫೈನಲ್ಲಾಗಿ ಕಪ್ ಗೆದ್ದಿದ್ದೀವಿ. ಆದರೆ ಹೇಟರ್ಸ್ ಇದ್ದಾರೆ, ಅವ್ರು ಇನ್ನೂ ಹೊಸ ಹೊಸ ರೀಸನ್ಸ್ ಹುಡುಕ್ತಾನೆ ಇದ್ದಾರೆ, ಬೇರೆ ಬೇರೆ ಥರ. ಇವ್ರನ್ನ ಯಾವತ್ತೂ ನಾವು ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಜ್ಞಾನೋದಯನೂ ಆಗಲ್ಲ. ಒಂದು ಕಪ್ ಗೆದ್ದಿರೋದಕ್ಕೆ ಈ ರೀತಿ ಆಡ್ತಿದ್ದೀರಲ್ಲ ಹಂಗೆ ಹಿಂಗೆ ಅಂತ ಸುಮಾರು ಥರ ಕಾಮೆಂಟ್ಸು ವೀಡಿಯೋಸು ಬರ್ತಾಯಿದೆ. ಹೇಟರ್ಸು ಎಷ್ಟೆಷ್ಟು ಥರ ಇದ್ದಾರೆ, ಮುಂಚೆಯಿಂದ ಎಷ್ಟು ಅವಮಾನ ಮಾಡಿದ್ದಾರೆ, ಎಷ್ಟು ಥರ ಟ್ರೋಲ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಆರ್ ಸಿ ಬಿ ಕಪ್ಪಿಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ನೀರು ಕುಡಿಯೋದು, ಸುಮಾರು ಥರ, ಒಂದೆರಡು ಥರ ಅಲ್ಲ, ಕೊಹ್ಲಿ ಇರೋವರೆಗೂ ಕಪ್ ಗೆಲ್ಲಲ್ಲ ಅನ್ನೋದು. ಮೊನ್ನೆ ಯಾರೋ ಒಬ್ಬ ಕ್ಯಾಬ್ ಡ್ರೈವರೇ ನಾನಾ ರೀತಿ ಬೈಕೊಂಡಿರೋದು, ತುಂಬ ಅವಮಾನಗಳು ಮಾಡಿದ್ದಾರೆ, ತುಂಬ ವಿಚಿತ್ರ ಮಾಡಿದ್ದಾರೆ. ಫೈನಲಾಗಿ ಇವಾಗ ಏನು ಹೇಳ್ತಾ ಇದ್ದಾರೆ, ಒಂದು ಕಪ್ ಗೆದ್ದಿರೋರಿಗೆ ಇಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ ಅಂತ. ವರ್ಷದಲ್ಲಿ ನಾನಾ ಥರ ಹಬ್ಬಗಳು ಬರ್ತವೆ, ಎಷ್ಟೋ ಹಬ್ಬ ಮಾಡ್ತೀರ. ನಾನು ಬೇರೆ ಟೀಮ್ಗಳು ಗೆದ್ದಾಗೆಲ್ಲ ನೋಡ್ತಿದ್ದೆ, ನಾವು ಯಾವತ್ತು ಈ ರೀತಿ ಹಬ್ಬ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಆದರೆ ಆರ್ ಸಿ ಬಿ ಗೆದ್ದ ಮೇಲೆ ನಡೆದಿದ್ದ ಹಬ್ಬ ಅಲ್ಲ, ಕುಂಭಮೇಳ. ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಒಂಥರ ತುಂಬಾ ಸ್ಯಾಟಿಸ್ಫೈಡ್ ಆಯಿತು. ಹಬ್ಬ ಮಾಮೂಲಾಗಿ ಮಾಡ್ತಾರೆ, ನೀವು ಮಾಡ್ತಾ ಇದ್ದೀರಿ ಇಷ್ಟು ದಿನ, ಬಟ್ ಈ ಸಲ ಕುಂಭಮೇಳನೇ ನಡೆದೋಗಿದೆ ಆರ್ ಸಿ ಬಿ ಅಭಿಮಾನಿಗಳಿಗೆ. ಮತ್ತು ಈ ಹೇಟರ್ಸ್ ಹೇಳೋದೇನೆಂದರೆ, ಒಬ್ಬೊಬ್ರು ಒಂದೊಂಥರ, ಏನು ನೀವು ರಣಜಿಗೆ ಸಪೋರ್ಟ್ ಮಾಡ್ತೀರಾ, ಬೆಂಗಳೂರು ಅದು ಒರಿಜಿನಲ್ ಟೀಮ್ ಅಲ್ಲ, ಅದು ಹಂಗಲ್ಲ ಹಿಂಗಲ್ಲ, ಆರ್ ಸಿ ಬಿ ಅಲ್ಲ, ಹೇಳೋರಿಗೆ ನಾನಾ ಥರ ರೀಸನ್ಸು. ಬಟ್ ನಾನು ಹೇಳೋದು ಒಂದೇ, ಆರ್ ಸಿ ಬಿ ಫುಲ್ ಫಾರ್ಮ್ ತಿಳ್ಕೊಳ್ಳಿ, ಇದು ನಿಮಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಇದರಲ್ಲಿ ನನ್ನ ವಿಚಾರನೂ ಇದೆ, ಹೇಳ್ತೀನಿ ಅದನ್ನು ಮುಂದಕ್ಕೆ. ಆರ್ ಸಿ ಬಿ ಫುಲ್ ಫಾರ್ಮು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಬೆಂಗಳೂರು ಅಂದರೆ ಅದಿರೋದೇ ಕರ್ನಾಟಕದಲ್ಲಿ, ಕರ್ನಾಟಕ ಅಂದರೆ ಕನ್ನಡಿಗರೇ. ಆಡ್ತಾ ಇರೋರು ಯಾರಾದರೂ ಆಡ್ತಾ ಇರ್ಬೋದು, ಬಟ್ ಆದರೆ ಅದು ಕರ್ನಾಟಕಕ್ಕೋಸ್ಕರನೇ ಆಡ್ತಾ ಇರೋದು. ಸೋತ್ರೆ ಬೆಂಗಳೂರು ಸೋಲ್ತು ಅಂತಾರೆ, ಗೆದ್ದರೆ ಬೆಂಗಳೂರು ಗೆಲ್ತು ಅಂತಾರಾಗಲಿ. ಇರೋ ಪ್ಲೇಯರ್ ಹೆಸರು ಹೇಳಿ, ಎಂಥ ಸ್ಟಾರ್ ಪ್ಲೇಯರ್ ಇರ್ಬೋದು, ಅವ್ರ ಹೆಸರುಗಳು ಮೆನ್ಷನ್ ಮಾಡಿ ಹೇಳಲ್ಲ. ಇವನ್ ಅನಿಲ್ ಕುಂಬ್ಳೆ ಅವ್ರು ಕ್ಯಾಪ್ಟನ್ಸಿ ಮಾಡುವಾಗ ಸೋತೋದ್ರೂ, ರಾಬಿನ್ ಉತ್ತಪ್ಪ ಅವರಿದ್ದರು, ಕೆ ಎಲ್ ರಾಹುಲ್ ಅವರಿದ್ದರು, ಯಾರಿದ್ದಾಗ ಸೋತೋದ್ರೂ ಬೆಂಗಳೂರು ಸೋತೋಯ್ತು ಅಂದ್ರಾಗಲಿ ಕೆ ಎಲ್ ರಾಹುಲ್ ಅಂತ ಹೇಳಿಲ್ಲ, ಅನಿಲ್ ಕುಂಬ್ಳೆ ಅಂತ ಹೇಳಿಲ್ಲ, ಬೇರೆ ಬೇರೆ ರಾಬಿನ್ ಉತ್ತಪ್ಪ ಅಂತ ಹೇಳಿಲ್ಲ. ಇಲ್ಲ, ನಾನು ಐ ಪಿ ಎಲ್ ಸ್ಟಾರ್ಟ್ ಆದಾಗ ಹೊಸದಲ್ಲಿ ಯುವರಾಜ್ ಸಿಂಗ್ ಫೇವ್ರೇಟ್ ಪ್ಲೇಯರ್ ನಮಗೆ. ಆ ಯುವರಾಜ್ ಸಿಂಗ್ ಫೇವ್ರೇಟ್ ಪ್ಲೇಯರ್ ಆಗಿರೋದ್ರಿಂದ ನಾನು ಯಾವಾಗಲೂ ಪಂಜಾಬ್ ಗೆಲ್ಲಬೇಕು ಅಂತಿದ್ದೆ. ಸ್ಟಾರ್ಟಿಂಗಲ್ಲಿ ಯುವರಾಜ್ ಪಂಜಾಬ್ಗೆ ಆಡ್ತಿದ್ದಿದ್ದು. ಆ ಟೈಮಲ್ಲಿ ಒಂದು ತಮಿಳ್ನಾಡು ಟ್ರಿಪ್ ಹೋಗಿದ್ದೆ, ನಾನು ಕ್ಯಾಬ್ ಡ್ರೈವರು. ತಮಿಳ್ನಾಡು ಟ್ರಿಪ್ ಹೋಗಿದ್ದೆ. ಆ ತಮಿಳ್ನಾಡು ಟ್ರಿಪ್ಪಲ್ಲಿ ಒಂದು ಹೋಟ್ಲ್ ಮುಂದೆ ನಿಂತ್ಕೊಂಡಿದ್ದಾಗ ಗಾಡಿ ಹತ್ರ ಇಬ್ಬರು ಬಂದರು, ತಮಿಳ್ನಾಡಲ್ಲಿ. ಅವರು ನಿಜವಾಗ್ಲೂ ನನಗೆ ಜ್ಞಾನೋದಯ ಮಾಡಿಸ್ಬಿಟ್ರು, ಅವ್ರನ್ನ ಬೈಕೋಬಾರ್ದು ನಾನು. ಕಾರ್ ಹತ್ರ ಬಂದುಬಿಟ್ಟು ಯಾವ ಊರು ಅಂದರು, ಬೆಂಗಳೂರು ಅಂದೆ. ಬೆಂಗಳೂರು ತಮಿಳಲ್ಲಿ ಅಂದರು, ನನಗೆ ಪರ್ಫೆಕ್ಟ್ ತಮಿಳು ಬರಲ್ಲ, ಸ್ವಲ್ಪ ಬರುತ್ತೆ. ನಮ್ಮ ಧೋನಿ ಎಡ್ಚಾಯ್ಚಲ್ಲ, ಚೆನ್ನಾಗಿ ಎಡ್ಚಾಯ್ಚಲ್ಲ ಬೆಂಗಳೂರನ್ನ ಅಂತ. ನಾನು ಐ ಪಿ ಎಲ್ ಬಗ್ಗೆನೂ ಮಾತಾಡಿಲ್ಲ, ಏನೂ ಮಾತಾಡಿಲ್ಲ. ಬೆಂಗಳೂರು ಅಂದ ತಕ್ಷಣ ಅವ್ರು ಅಂದಿರೋದು ಅದೊಂದೇ ಮಾತು, ಡೈರೆಕ್ಟ್ ಫಸ್ಟ್. ಅವತ್ತಲ್ಲಿ ಜ್ಞಾನೋದಯ ಆಯ್ತು ನನಗೆ. ಓಹೋ, ನಮಗಿರೋ ಪ್ಲೇಯರ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವ್ರ ಹೆಸರಾಗಲಿ ಏನೂ ತಂದು ಕೊಡಲ್ಲ. ನಮ್ಮದು ಬೆಂಗಳೂರು ಅಂದರೆ ನಾವು ಹೊರಗಡೆ ಹೋದಾಗ ಗೆದ್ದಿದ್ರು ಸೋತಿದ್ರು ಅದ್ರದ್ದೇನೇ ಫಲ ಇದ್ದರೂ ಅದು ಬರೋದು ಬೆಂಗಳೂರು. ಸೊ ನಾನು ಬೆಂಗಳೂರು, ನಾನು ಕರ್ನಾಟಕ, ನಾನು ಕನ್ನಡಿಗ. ಅಲ್ಲಿ ಬೆಂಗಳೂರು ಅಂತ ಹೆಸರಿರೋವರೆಗೂ ನನ್ನ ಟೀಮು ಆರ್ ಸಿ ಬಿನೇ. ಪ್ಲೇಯರ್ಸ್ ಯಾರೇ ಬರ್ಬೋದು, ಯಾರೇ ಹೋಗ್ಬೋದು, ನನ್ನ ಟೀಮ್ ಆರ್ ಸಿ ಬಿನೇ. ಈ ಥರ ಸುಮಾರು ಜನ ಇದ್ದಾರೆ. ಮತ್ತು ಈಗ ಸ್ಟೇಟ್ ವೈಸು ಮಾತಾಡೋಕ್ಕೆ ಹೋದರೆ ನೋಡಿ, ನನಗೆ ಈ
ತಮಿಳ್ನಾಡು ಲೋಕಲ್ ಅವರು, ಇಲ್ಲ ಬೇರೆ ಟೀಮ್ ಅವರು, ಇಲ್ಲ ಮುಂಬೈ ಲೋಕಲ್ ಅವರು, ಮಹಾರಾಷ್ಟ್ರದವರು, ಅವರು ನಮ್ಮ ಕರ್ನಾಟಕದ ಬಗ್ಗೆ RCB ಬಗ್ಗೆ ಮಾತಾಡಿದ್ರೆ ನಮ್ಗೆ ಅಷ್ಟು ಬಾಧೆ ಆಗಲ್ಲ. ಅವ್ರು ಟ್ರೋಲ್ ಮಾಡ್ತಾರೆ, ಬಾಧೆ ಆಗಲ್ಲ. ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ಟ್ರೋಲ್ ಮಾಡೋರು ಇದ್ದಾರೆ, ಒಳ್ಳೊಳ್ಳೆ ಟ್ರೋಲರ್ಸ್ ಇದ್ದಾರೆ, ಅವ್ರಿಗೆ ತಕ್ಕಂತೆ ಟಕ್ಕರ್ ಕೊಡ್ತಾರೆ. ಬಟ್ ಆದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ಬೆಂಗಳೂರನ್ನೇ ಆಡ್ಕೊಂತಿದ್ರು. ನಾನು ಟೀಮ್ ಪ್ಲೇಯರ್ಸ್ನ ಹೇಳ್ತಾ ಇಲ್ಲ, ಬೆಂಗಳೂರನ್ನೇ ಆಡ್ಕೊಂತಿದ್ರು. ಬೇರೆಯವ್ರು ಆಡ್ಕೊಳೋದು ಬೇಡ, ನೀವೇ ಆಡ್ಕೊಂತೀರ. ತುಂಬ ಪಾಪ ಅದು. ಬೇರೆಯವ್ರು ನಮಗೆ ಸಪೋರ್ಟ್ ಮಾಡೋದು ಬೇಡ ರೀ. ನಿಮಗೂ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನಿದ್ದು ಬಿಡ್ರಿ. ಬಟ್ ನಿಮ್ಮ ಟೀಮ್ನ ನೀವು ಟ್ರೋಲ್ ಮಾಡೋದು ನಿಮ್ಮ ಸ್ವಂತ ಅಪ್ಪ ಅಮ್ಮನ ಟ್ರೋಲ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಇವಾಗಾದರೂ ಸ್ವಲ್ಪ ತಿಳುವಳಿಕೆಯಿಂದ ವರ್ತಿಸ್ರಿ. ಬೆಂಗಳೂರು ಲೋಕಲಲ್ಲಿರೋರು, ಕರ್ನಾಟಕದವರು ಬಿಟ್ಕೊಡ್ಬೇಡ್ರಿ ಟೀಮ್ನ. ನೀವು ಕರ್ನಾಟಕದಲ್ಲ ರಣಜಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ಇದು ಅಂತ ತುಂಬ ಥರ ಮಾತಾಡಿದ್ದಾರೆ. ರಣಜಿ ಏನು ರೀ ಅದು? ಮನೇಲಿ ಹಬ್ಬದೂಟ ಮಾಡ್ದಂಗೆ. ಹೇಳ್ತೀನಿ ಕೇಳಿ. ರಣಜಿ ಸರಿ ಆಯಿತು, ಈ ರಣಜಿ ಗೆಲ್ಲಬಾರ್ದು ಅಂತ ಯಾವ RCB ಅಭಿಮಾನ ಕರ್ನಾಟಕದವರು, RCB ಅವ್ರು ಯಾರಾದರೂ ಹೇಳಿದಾರ? ಬಟ್ ಅದೇ ಎಷ್ಟು ಜನ ಕರ್ನಾಟಕದವರು RCB ಸೋಲ್ಲಿ ಅಂತ ಕೋರ್ಕೊಂಡಿರೋರು ಇದ್ದಾರೆ. ರಣಜಿ ಸೋಲ್ಲಿ ಅಂತ ಇವತ್ತುವರೆಗೂ ಯಾವ RCB ಅಭಿಮಾನಿ ಕರ್ನಾಟಕದವರು, ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿರೋ RCB ಅಭಿಮಾನಿಗಳು ರಣಜಿ ಸೋಲ್ಲಿ ಅಂತ ಇವತ್ತುವರೆಗೂ ಕೋರ್ಕೊಂಡಿರೋರು ನಾನು ಎಲ್ಲೂ ನೋಡಿಲ್ಲ. ಸರಿ, ರಣಜಿ ವಿಚಾರಕ್ಕೆ ಬಂದರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ರಣಜಿ ಇಲ್ಲಿ ಲೋಕಲಲ್ಲಿ ನಡೆಯೋದು. ಅದು ಗೆದ್ದರು ಸೋತರು ಮ್ಯಾಚ್ ನಡೆಯುವಾಗ ಮ್ಯಾಕ್ಸಿಮಮ್ ಅದರಲ್ಲಿ ನಿಮಗೆ ಗೆದ್ದಿರೋದು ಸೋತಿರೋದು ವಿಚಾರ ಸಮೇತ ಅಲ್ಲ, ನಿಮ್ಗೇನು ನಡೆಯೋ ವಿಚಾರ ಸಮೇತ ಅದು ಗೊತ್ತಿರಲ್ಲ. ಬಟ್ ಆದರೆ IPL ಒಂದು ವರ್ಲ್ಡ್ ಕಪ್ ಇದ್ದಂಗೆ, ಹೆಚ್ಚು ಕಮ್ಮಿ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ಇಡೀ IPL. ಅದು ಗೆದ್ದಾಗ, ಅದು ಸೋತಾಗಲಿ, ಅದು ಆಡುವಾಗಲಿ ಅದ್ರ ಗತ್ತೆ ಬೇರೆ. ಯಾಕಂದರೆ ತುಂಬ ಕಡೆಯಿಂದ ಜನ ಬಂದಿರ್ತಾರೆ. ಬೆಂಗಳೂರನ್ನ ಲವ್ ಮಾಡೋ ಜನಗಳು ಸುಮಾರು ಜನ ಇದ್ದಾರೆ ಹೊರಗಡೆ. ಇವತ್ತು ಎಲ್ಲೆಲ್ಲೋ ಸೆಲೆಬ್ರೇಷನ್ ಆಗಿದೆ ಬೆಂಗಳೂರು ಗೆದ್ದಿರೋದಕ್ಕೆ. ಈ ಹೆಸರು ಬೆಂಗಳೂರಿಗಲ್ವಾ? ಬೆಂಗಳೂರಿಗೆ ಬಂದಂಗೆ ತಾನೇ ಈ ಹೆಸರು. ನೀವು ಬೆಂಗಳೂರಲ್ಲಿ ಇಲ್ವಾ? ಬೆಂಗಳೂರಿಗೆ ಬಂತು ಅಂದರೆ ಕರ್ನಾಟಕಕ್ಕೆ ಬಂದಂಗಲ್ವಾ? ಕರ್ನಾಟಕಕ್ಕೆ ಬಂತು ಅಂದರೆ ನಮಗೆ ಬಂದಂಗಲ್ವಾ? ನಾವು ಕನ್ನಡಿಗರಲ್ವಾ? ಇದನ್ನು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ನೀವು ಇನ್ನು ಮುಂದೆ ದಯವಿಟ್ಟು ನೀವು ಇಷ್ಟಪಡೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡಿ. ಬಟ್ ದಯವಿಟ್ಟು ನಮ್ಮ ಟೀಮ್ನ ನಾವೇ ಟ್ರೋಲ್ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೆ ನೀವು ಕನ್ನಡಿಗರೇ ಆಡಬೇಕು ಅಂತ ಆಡ್ಸೋಕ್ಕದು IPL ರೀ. ಆ್ಯಕ್ಷನಲ್ಲಿ ಯಾರು ಎಷ್ಟು ದುಡ್ಡಿಗೆ ಬರ್ತಾರೋ ಅಷ್ಟು ದುಡ್ಡಿಗೆ ತಗೊಳ್ಳೋ ಚಾನ್ಸ್ ಇರುತ್ತೆ. ಟ್ರೈ ಮಾಡ್ತಾರೆ, ಅದು ತೊಗೊಂಡು ಮಾಡ್ತಾರೆ. ಅಷ್ಟೇ ಆಗಲಿ, ನೀವು ಕನ್ನಡಿಗರನ್ನೇ ಆಡಿಸ್ಕೋಬೇಕು ಅಂದರೆ ಅಷ್ಟು ಲೆವೆಲ್ಗೆ ಹೋಗೋದೇ ಇಲ್ಲ. ಇವತ್ತು ICC ಮೇಲೆ ಹತ್ತಿ BCCI ಕುಣಿತಾ ಇದೆ, BCCI ಅಷ್ಟು ದರ್ಬಾರ್ ನಡೆಸ್ತಾ ಇದೆ ಅಂದರೆ ಅದಕ್ಕೆ ಕಾರಣನೇ IPL. ನೀವು ಇದರಲ್ಲಿ ನಮ್ಗೆ ಇಂಥ ಪ್ಲೇಯರೇ ಬೇಕು, ಇಂಥ ಇದೇ ಬೇಕು ಅಂತ ನೀವು ಮಾಡಿ ನಮ್ಮ ಕರ್ನಾಟಕದವರೆಲ್ಲ ಕರ್ನಾಟಕದಲ್ಲಿ ಆಡಬೇಕು ಅಂದರೆ ಇವಾಗ ಬೇರೆ ಕೆಲವು ಸ್ಟೇಟ್ಗಳಿಗೆ ಟೀಮೇ ಇಲ್ಲ, ಅವ್ರೇನು ಮಾಡಬೇಕು? ನಮ್ಮವರೇ ನಮ್ಗೆ ಆಡಬೇಕು ಅಂತ ಕೂತ್ಕೊಂಡ್ರೆ ಅದಾಗ ಕೆಲಸ ಅಲ್ಲ. ಅಲ್ಲಿ ಪ್ರತಿಯೊಂದು ದುಡ್ಡಿಂದ ಕೂಡಿದೆ, ಆ ರೇಟಿಂದ ಕೂಡಿದೆ. ಅಲ್ಲಿ ರೇಟಿಗೆ ತಕ್ಕಂಗೆ ಪ್ಲೇಯರ್ಸ್ನ ತಗೊಂತಾರೆ. ಬಟ್ ಅಷ್ಟೆಲ್ಲ ಆದರೂ ಅವ್ರು ಆಡೋದು ಕರ್ನಾಟಕಕ್ಕೋಸ್ಕರನೇ. ಇವತ್ತು ಅಟ್ಲೀಸ್ಟ್ ಬೆಂಗಳೂರಿಗೊಂದು ಟೀಮ್ ಇದೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ಅದೂ ತುಂಬ ಪೀಕ್ಸಲ್ಲಿ ಒಳ್ಳೆ ಫಾಲೋಯಿಂಗಲ್ಲಿದೆ, ವರ್ಲ್ಡ್ ವೈಡ್ ಪಾಪ್ಯುಲರ್. ಇನ್ನು ಕೊಹ್ಲಿ ಬಗ್ಗೆ ಯಾವ್ಯಾವ ಥರ ಮಾತಾಡಿದ್ದಾರೆ ಅಂದರೆ, ಕೊಹ್ಲಿ ಇರೋವರೆಗೂ ಕಪ್ ಹೊಡೆಯಲ್ಲ, ಕೊಹ್ಲಿ ಆಡಿದ್ರೆ ಗೆಲ್ಲಬಾರ್ದು, ಬೇರೆಯವರೇ ಆಡಬೇಕು. ಯಾಕೆ ಕೊಹ್ಲಿ ಮೇಲೆ ಅಷ್ಟೊಂದಿದು? ನೆನ್ನೆ ಮ್ಯಾಚಲ್ಲಿ ಮೈ ಸೋಲ್ ಹೋಮ್ ಅಂತನೋ ಏನೋ ಹೇಳ್ತಾ ಇದ್ದಂಗೆ. ಸೋಲ್ ಹೋಮ್ ಅಂದರೆ ಮನಸ್ಸಿಂದ ಅವ್ರ ಮನೆ ನಮ್ಮದೇ. ಅವ್ರು ಅಷ್ಟು ಅಭಿಮಾನ ತೋರಿಸಿ ಅಷ್ಟು ಪ್ರಾಣ ಇಟ್ಟು ಆಡ್ತಾ ಇದ್ದಾರೆ. ಅವ್ರು ತೋರಿಸೋ ಅಭಿಮಾನಕ್ಕೆ ಸ್ವಲ್ಪನಾದರೂ ನಾವು ನಿಯತ್ತಿಂದ ಇರಬೇಕು. ಅಷ್ಟು ಜನ ನಿಯತ್ತಿನ ಫ್ಯಾನ್ಸ್ ಇರೋದಕ್ಕೆ ಅವರಷ್ಟು ಪ್ರಾಣ ಇಟ್ಟು ಆಡ್ತಾ ಇದ್ದಾರೆ. ನಾವು ಅದಕ್ಕೆ ತಕ್ಕಂತೆ ಪ್ರತಿಫಲ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಟ್ರೋಲ್ ಮಾಡಬೇಡಿ. ಕೊಹ್ಲಿ ಇನ್ನೇನು ಬರೀ ಬೆಂಗಳೂರಿಗೆ ಆಡೋರು ಅಷ್ಟೇ ಅಲ್ಲ, ವರ್ಲ್ಡ್ ವೈಡು ಫುಲ್ ಇಂಟರ್ನ್ಯಾಷನಲಲ್ಲಿ ಆಡಿ ತುಂಬ ಹೆಸರು ಮಾಡಿರೋದು. ಅಂತ ಹೆಸರು ಮಾಡಿರೋ ಒಬ್ಬ ಪ್ಲೇಯರ್ಗೆ ಅವಮಾನ ಮಾಡೋದು ಒಳ್ಳೆಯದಲ್ಲ. ಹೊರಗಡೆ ಅವರೇ ತುಂಬ ಲವ್ ಮಾಡ್ತಾರೆ. ನಾವು ಇಂಡಿಯನ್ಸ್ ಆಗಿ ನಾವೇ ಅವ್ರನ್ನ ಇದು ಮಾಡಿಬಿಟ್ರೆ ಸರಿ ಇರಲ್ಲ. ಆದ್ದರಿಂದ ದಯವಿಟ್ಟು IPL ಬಗ್ಗೆ ಬ್ಯಾಟಲ್ ನಡೀಲಿ, ಬೇಡ ಅನ್ನಲ್ಲ. ನಿಮ್ಮ ಫೇವ್ರೇಟ್ ಪ್ಲೇಯರ್ಸ್ ನಿಮ್ಗಿರಲಿ. ಬಟ್ ಆದರೆ ಹೋಮ್ ಟೀಮ್ನ ಯಾವತ್ತೂ ದಯವಿಟ್ಟು ನೀವು ಟ್ರೋಲ್ ಮಾಡಬೇಡಿ. ಯಾರೇ ಆಗಲಿ ಟ್ರೋಲ್ ಮಾಡಬಾರ್ದು. ಇವನ್ ಚೆನ್ನೈಯವರೇ ಆಗಲಿ ಅವ್ರ ಓನ್ ಟೀಮ್ನ ಟ್ರೋಲ್ ಮಾಡಬಾರ್ದು. ಮಹಾರಾಷ್ಟ್ರದವರಾಗಲಿ ಅವ್ರ ಟೀಮ್ನ ಅವರು ಟ್ರೋಲ್ ಮಾಡಬಾರ್ದು. ಅದು ಹೆತ್ತ ತಂದೆ ತಾಯಿಗೆ ದ್ರೋಹ ಮಾಡಿದ್ರೆ ಎಷ್ಟು ಪಾಪನೋ ಅಷ್ಟೇ ಪಾಪ ಅದು.
ನಮ್ಮ ನೆಲ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ಕೇರಿ ಇರ್ಬೋದು, ನಮ್ಮ ಮನೆ, ನಮ್ಮ ಕೇರಿ, ನಮ್ಮ ತಾಲೂಕು, ನಮ್ಮ ಸ್ಟೇಟು, ನಮ್ಮ ದೇಶ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅವು ಬಂದಾಗ ನಾವು ಯಾವತ್ತೂ ನಿಂತು ಅದಕ್ಕೆ ಸಪೋರ್ಟ್ ಮಾಡಬೇಕಾಗ್ಲಿ, ಟ್ರೋಲ್ ಮಾಡಬಾರ್ದು. ದಯವಿಟ್ಟು ಇಷ್ಟು ತಿಳ್ಕೊಳ್ಳಿ. ಯಾರು ಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇನ್ನು RCBಗೆ ಇಷ್ಟು ದಿನ ಕಪ್ಪಿಲ್ಲ ನಾನಾ ಥರ ಟ್ರೋಲ್ ಮಾಡಿಬಿಟ್ಟಿದ್ದಾರೆ. ನಾನು ಸ್ಟಾರ್ಟಿಂಗ್ 2 ವರ್ಷ ಅಂದರೆ ನಾನು ಟ್ರೋಲ್ ಮಾಡಿಲ್ಲ. 2 ವರ್ಷ ಅಂದರೆ ಬೇರೆ ಟೀಮ್ ಗೆಲ್ಲಬೇಕು ಅಂತ ಬಯಸಿದವನೇ ನಾನು. ಬಟ್ ನಾನು 16 ವರ್ಷದಿಂದ ಕಾದಿದ್ದೀನಿ. ಆಮೇಲೆ 16 ವರ್ಷದಿಂದ ಕಾದಿದ್ದಕ್ಕೂ ಒಂದು ಮಹಾಕುಂಭಮೇಳ ನೋಡಿದಷ್ಟು ಸಂತೋಷ ಆಗೋಯ್ತು. ನನಗೆ ಬುದ್ಧಿ ಬಂದಂಗೆ ನಿಮ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಟ್ರೋಲ್ ಮಾಡೋರ್ಗೆ ಹೇಳ್ತಾ ಇದ್ದೀನಿ, ಅಂದರೆ ಇಲ್ಲೇ ಇದ್ಕೊಂಡು ಟ್ರೋಲ್ ಮಾಡೋರ್ಗೆ. ಹೊರಗಡೆ ಅವ್ರನ್ನ ಬಿಟ್ಬಿಡಿ, ನಮಗೆ ಸಂಬಂಧ ಇಲ್ಲ. ಯಾಕಂದರೆ ಅದು ಅವ್ರ ಧರ್ಮ. ಅವ್ರ ಸ್ಟೇಟಲ್ಲಿದ್ದು ಅವ್ರ ಸ್ಟೇಟಿಗೆ ಸಪೋರ್ಟ್ ಮಾಡಬೇಕು, ಅದು ಅವ್ರ ಧರ್ಮ. ಅವರು ನಿಮ್ಮ ಥರ ಅಲ್ಲೂ ನಿಮ್ಮ ಥರ ಇದ್ದರು ಅಂದರೆ ಅವ್ರನ್ನೇನು ಮಾಡೋಕ್ಕಾಗಲ್ಲ. ಅವ್ರಿಗೂ ಬುದ್ಧಿ ಹೇಳೋರು ಯಾರಾದರೂ ಒಬ್ಬರು ಬೇಕು. ಈಗಲಾದರೂ ಕಲೀರಿ. ನಾನು ಹೇಳೋ ಮಾತು ಸರಿ, ನಮ್ಮ ಕನ್ನಡಿಗರಿಗೆ ಕನ್ನಡ ಬರೋರ್ಗೆ ಅರ್ಥ ಆಗುತ್ತೆ. ಫೈನಲ್ ಆಗಿ ಒಂದು ವರ್ಡು ಎಲ್ಲ ಸ್ಟೇಟ್ಗೂ, ಅಂದರೆ 10 ಟೀಮ್ ಏನಿದೆ 10 ಟೀಮ್ಗೂ ಒಂದು ಸೆಂಟೆನ್ಸ್ ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಬಯಸ್ತೀನಿ, ಎಲ್ಲ ಅವ್ರವ್ರ ಟೀಮ್ಗೆ. ಹಲೋ, ನಮಸ್ತೆ ಆಲ್ IPL ಫ್ಯಾನ್ಸ್. Stop trolling your own teams. It may be Mumbai, it may be Chennai, it may be GT, Delhi, etc. Anyone. If you are staying in Mumbai, you have to support your own team. If you are staying in Delhi, you have to support your own team. If you cannot support also, but please don't troll your own team. It may be Chennai, it may be Mumbai, anyone. Trolling your own team is like trolling your father and mothers. Until your own team is there, you have to support your own team. Then support wherever your favorite player is playing in that team. You can support to that team. But don't troll your own team at any cost. This is my request. It may be Mumbai, it may be Chennai.